ಹಾಗೆ ವಿಧಾನಸೌಧದ ತುಂಬೆಲ್ಲ ಅವರು ಆವರಣದೆಲ್ಲ ಓಡಾಡ್ತಾ ಇದ್ದಾರೆ. ಅಲ್ಲಿ ಬಸವಣ್ಣ ಅವರ ಪುತ್ಥಳಿಗೆ ಜೊತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಸೇರಿದ ಹಾಗೆ ವಿಧಾನಸೌಧದಲ್ಲಿರುವಂಥ ಎಲ್ಲ ಪುತ್ಥಳಿಗಳ ಬಳಿಯೂ ಕೂಡ ಅವ್ರು ಹೋಗೋರಿದ್ದಾರೆ ಅಂತ ಕಾಣಿಸುತ್ತೆ. ಅದೇ ಕೆಂಗಲ್ ಹನುಮಂತಯ್ಯ ಜೊತೆಗೆ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿ ಇದೆ. ಸೊ ಅಲ್ಲೆಲ್ಲ ಹೋಗಿ ಅವರು ಪುಷ್ಪವೃಷ್ಟಿಯನ್ನು ಮಾಡುವ ಮುಖೇನವಾಗಿ ತಮ್ಮ ಗೌರವವನ್ನು ಹೀಗೆ ಸಲ್ಲಿಸ್ತಾ ಇದ್ದಾರೆ. ಈ ಮುಖೇನವಾಗಿ ತಮ್ಮ ಆಡಳಿತ ಹೇಗಿರುತ್ತೆ ಅನ್ನುವಂಥದ್ದಕ್ಕೆ ಒಂದು ಸೂಚನೆಯನ್ನು ಹೀಗೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ನಡವಳಿಕೆಗಳ ಮುಖೇನವಾಗಿ ತೋರಿಸ್ತಾ ಇದ್ದಾರೆ.
ವಿಧಾನಸೌಧದಿಂದ ನೇರ ಪ್ರಸಾರ ನೋಡ್ತಾ ಇದ್ದೀರಿ. ಈಗಾಗಲೇ ಸಿಎಂ ಆಗಿ ಪದಗ್ರಹಣವನ್ನ ಮಾಡಿದಂತಹ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ವಿಧಾನಸೌಧದ ರೌಂಡ್ಸ್ ಹಾಕ್ತಾ ಇರುವಂತಹ ದೃಶ್ಯಗಳು. ವಿಧಾನಸೌಧದ ಮುಂಭಾಗ ಇರುವಂತಹ ಪ್ರತಿಮೆಗಳಿಗೆ ಮಾಲಾರ್ಪಣೆ ಮತ್ತು ಪುಷ್ಪಾರ್ಚನೆಯನ್ನು ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ಅವರ ಪ್ರತಿಮೆಗೆ, ಬಸವಣ್ಣನವರ ಪ್ರತಿಮೆಗೆ, ಹಾಗೆ ನೆಹರು ಅವರ ಪ್ರತಿಮೆಗೆ ಪುಷ್ಪಾರ್ಚನೆಯನ್ನ ಮಾಡಿ ತೆರಳುತ್ತಾ ಇರುವಂತಹ ಡಿ.ಕೆ. ಶಿವಕುಮಾರ್ ಅವರು. ಅವರ ಜೊತೆಗೆ ಈಗ ಹೊಸದಾಗಿ ಕ್ಯಾಬಿನೆಟ್ಗೆ ಸೇರ್ಪಡೆಯಾಗಿರುವಂತಹ ಅವರ ಸಚಿವರು ಕೂಡ ಇದ್ದಾರೆ. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಕೆ.ಎಚ್. ಮುನಿಯಪ್ಪ ಇವರೆಲ್ಲರೂ ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಈಗ ಒಂದು ಎಲೆಕ್ಟ್ರಿಕ್ ಬಗ್ಗಿಯಲ್ಲಿ ರೋಡ್ ಶೋ ಅಂದರೆ ವಿಧಾನಸೌಧದ ಸುತ್ತಲೂ ಓಡಾಡ್ತಾ ಇರುವಂತಹ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿ ಮೊದಲ ಬಾರಿಗೆ ವಿಧಾನಸೌಧಕ್ಕೆ ಪ್ರವೇಶ ಮಾಡಿರುವಂತಹ ಡಿ.ಕೆ. ಶಿವಕುಮಾರ್ ಇದುವರೆಗೂ ಉಪಮುಖ್ಯಮಂತ್ರಿಗಳಾಗಿ ಬೇರೆ ಬೇರೆ ಖಾತೆಯನ್ನು ನಿಭಾಯಿಸುವ ಸಚಿವರಾಗಿ ವಿಧಾನಸೌಧದಲ್ಲಿ ಕೆಲಸ ಮಾಡಿದಂತಹ ಡಿ.ಕೆ. ಶಿವಕುಮಾರ್ ಇದೇ ಮೊದಲ ಬಾರಿಗೆ ವಿಧಾನಸೌಧದ 3ನೇ ಮಹಡಿಯಲ್ಲಿರುವಂತಹ ಸಿಎಂ ಕಚೇರಿಯಲ್ಲಿ ಆಸೀನರಾಗ್ತಾರೆ. ಅದಕ್ಕಿಂತ ಮುಂಚೆ ಈಗಷ್ಟೇ ಪದಗ್ರಹಣವನ್ನು ಮಾಡಿದಂತಹ ಡಿ.ಕೆ. ಶಿವಕುಮಾರ್ ವಿಧಾನಸೌಧಕ್ಕೆ ಬಂದಿದ್ದಾರೆ. ಅಲ್ಲಿರುವಂತಹ ಗಣ್ಯರ ಮೂರ್ತಿಗಳಿಗೆ ಮಾಲಾರ್ಪಣೆಯನ್ನ, ಪುಷ್ಪಾರ್ಚನೆಯನ್ನ ಮಾಡ್ತಾ ಇದ್ದಾರೆ. ಆ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ವಿಧಾನಸೌಧ ಸುತ್ತು ಹಾಕ್ತಾ ಇರುವಂತಹ ಡಿ.ಕೆ. ಶಿವಕುಮಾರ್ ಸುದೀರ್ಘ 46 ವರ್ಷಗಳಿಂದ ತಪಸ್ಸಿನಂತೆ ಮಾಡಿದಂತಹ ಈ ಒಂದು ಪ್ರಯತ್ನ ಕೊನೆಗೂ ಫಲ ನೀಡಿದೆ. ಸಿಎಂ ಆಗಿ ಪದಗ್ರಹಣ ಮಾಡಿದಂತಹ ಡಿ.ಕೆ. ಶಿವಕುಮಾರ್ ಈಗಷ್ಟೇ ಕೆಲವು ಕ್ಷಣಗಳ ಹಿಂದೆ ಲೋಕಭವನದ ಗಾಜಿನ ಮನೆಯಲ್ಲಿ ನಡೆದಂಥ ಒಂದು ಸರಳ ಕಾರ್ಯಕ್ರಮದಲ್ಲಿ ಅಜ್ಜಯ್ಯನ ಹೆಸರಿನಲ್ಲಿ
ಸಂವಿಧಾನದ ಪ್ರತಿಯನ್ನು ಕೈಯಲ್ಲಿ ಹಿಡಿದು ಪ್ರಮಾಣ ವಚನವನ್ನು ಸ್ವೀಕರಿಸಿದಂತಹ ಡಿ ಕೆ ಶಿವಕುಮಾರ್ ಈಗ ವಿಧಾನಸೌಧಕ್ಕೆ ಬಂದಿದ್ದಾರೆ. ವಿಧಾನಸೌಧವನ್ನು ಸುತ್ತು ಹಾಕ್ತಾ ಇರುವಂಥ ಡಿ ಕೆ ಶಿವಕುಮಾರ್ ಅವರನ್ನು ನೋಡ್ತಾ ಇದ್ದೀವಿ. ಅವರ ಜೊತೆಗೆ ಅವರ ಕ್ಯಾಬಿನೆಟ್ಗೆ ಹೊಸದಾಗಿ ಸೇರ್ಪಡೆಯಾಗಿರುವಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಕೆ ಎಚ್ ಮುನಿಯಪ್ಪ ಅವರು ಕೂಡ ಸಾಥ್ ನೀಡಿದ್ದಾರೆ. ಇನ್ನು ಮುಂದೆ ರಾಜ್ಯದಲ್ಲಿ ಡಿ ಕೆ ಪರ್ವ, ಡಿ ಕೆ ಶಿವಕುಮಾರ್ ಸರ್ಕಾರ್ ಇನ್ನು ಮುಂದೆ ಅಸ್ತಿತ್ವದಲ್ಲಿ. ಇದು ವಿಧಾನಸೌಧದ ದೃಶ್ಯಗಳು. ಲೋಕಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವನ್ನು ಮುಗಿಸಿ ನೇರವಾಗಿ ವಿಧಾನಸೌಧಕ್ಕೆ ಬಂದಂತಹ ಡಿ ಕೆ ಶಿವಕುಮಾರ್ ಕಾಲ್ನಡಿಗೆಯಲ್ಲೇ ಅಲ್ಲಿಗೆ ಬಂದರು. ರೋಡ್ ಶೋ ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ಇತ್ತು ವಿಚಾರಗಳು, ಬಟ್ ಅದಿರಲಿಲ್ಲ. ಇವತ್ತು ಕಾಲ್ನಡಿಗೆಯಲ್ಲೇ ವಿಧಾನಸೌಧಕ್ಕೆ ಬಂದಂತಹ ಡಿ ಕೆ ಶಿವಕುಮಾರ್ ಅಲ್ಲಿರುವಂತಹ ಗಣ್ಯರ ಮೂರ್ತಿಗಳಿಗೆ ಮಾಲಾರ್ಪಣೆ, ಪುಷ್ಪಾರ್ಚನೆಯನ್ನು ಮಾಡಿದ್ರು. ಅದಾದ ನಂತರ ವಿಧಾನಸೌಧವನ್ನು ಸುತ್ತು ಹಾಕ್ತಾ ಇರುವಂತಹ ಡಿ ಕೆ ಶಿವಕುಮಾರ್ ಇದುವರೆಗೂ ಬೇರೆ ಬೇರೆ ಇಲಾಖೆಯ ಸಚಿವರಾಗಿ, ಉಪಮುಖ್ಯಮಂತ್ರಿಯಾಗಿ ಇದೇ ವಿಧಾನಸೌಧದಲ್ಲಿ ಕೆಲಸ ಮಾಡಿದಂತಹ ಡಿ ಕೆ ಶಿವಕುಮಾರ್ ಇನ್ನು ಮುಂದೆ ಈ ರಾಜ್ಯದ ಸಿಎಂ. ಇದೇ ಮೊದಲ ಬಾರಿಗೆ ಸಿಎಂ ಆಗಿ ವಿಧಾನಸೌಧವನ್ನು ಪ್ರವೇಶ ಮಾಡ್ತಾ ಇರುವಂತಹ ಡಿ ಕೆ ಶಿವಕುಮಾರ್. ಅವರ ಅಭಿಮಾನಿಗಳಲ್ಲಿ, ಕಾರ್ಯಕರ್ತರಲ್ಲಿ ಒಂದು ರೀತಿ ಹಬ್ಬದ ಉತ್ಸಾಹ. ಹಲವು ವರ್ಷಗಳಿಂದ ತಪಸ್ಸಿನ ರೀತಿಯಲ್ಲಿ ಕಾಯ್ತಾ ಇದ್ದಂತಹ ಈ ಕ್ಷಣ ಇವತ್ತು ಬಂದಿದೆ. ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈಗ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಅವರ ಹಿಂದೆ ಅವರ ಅಭಿಮಾನಿಗಳು, ಕಾರ್ಯಕರ್ತರು ಓಡ್ತಾ ಇರುವಂತಹ ಈ ದೃಶ್ಯಗಳು, ಜೊತೆಗೆ ಅವರ ಒಂದು ಸೆಕ್ಯೂರಿಟಿ ಕಾನ್ವಾಯ್. ಇವತ್ತು ಇನ್ನು ಮುಂದೆ ಆಗುವಂತಹ ಕೆಲವೊಂದಷ್ಟು ಕೆಲಸಗಳು ಅಂತ ಹೇಳಿದ್ರೆ, ಮೊದಲಿಗೆ ಕ್ಯಾಬಿನೆಟ್ ಮೀಟಿಂಗ್ ಆಗಬೇಕು. ಯಾಕಂದರೆ ಹೊಸದಾಗಿ ಈಗ ಮಂತ್ರಿಮಂಡಲ ರಚನೆ ಆಗಿದೆ. ಮೊದಲ ಕ್ಯಾಬಿನೆಟ್ ಸಭೆ ಆಗುತ್ತೆ. ಅದಾದ ನಂತರ ಮಾಧ್ಯಮಗಳನ್ನು ಉದ್ದೇಶಿಸಿ ಡಿ ಕೆ ಶಿವಕುಮಾರ್ ಮಾತನಾಡಲಿಕ್ಕಿದ್ದಾರೆ. ಅದಾದ ನಂತರ ಅವರ ಕೆಲಸಗಳು. ಇಲ್ಲಿಂದ ಬಹುಶಃ ನೋಣವಿನಿಕೆರೆಗೆ ಹೋಗ್ತಾರೆ, ಅಲ್ಲಿ ಅಜ್ಜಯ್ಯನ ಆಶೀರ್ವಾದವನ್ನು ಪಡೀತಾರೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಕೆಲವೊಂದಷ್ಟು ಮಾಹಿತಿ ಇದೆ. ಬಟ್ ಅದನ್ನು ನೋಡಬೇಕು ಮುಂದಿನ ಹಂತಗಳಲ್ಲಿ. ಬಟ್ ಈಗ ವಿಧಾನಸೌಧಕ್ಕೆ ಬಂದಿರುವಂಥ ಡಿ ಕೆ ಶಿವಕುಮಾರ್ ಅವರು ಸೈಡು ಪ್ಲೀಸ್ ಇಲ್ಲಿಂದ ವಿಧಾನಸೌಧದಲ್ಲಿರುವಂತಹ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಗೆ ಪುಷ್ಪಾರ್ಚನೆಯನ್ನು ಮಾಡಿದಂತಹ ಡಿ ಕೆ ಶಿವಕುಮಾರ್ ಅವರು ಅಲ್ಲೇ ಇದ್ದಂತಹ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನು ಕೂಡ ಮಾಡಿದ್ದಾರೆ. ನೋಡಿ, ಅವರ ಜೊತೆಗಿರುವಂತಹ
ಅವರ ಕ್ಯಾಬಿನೆಟ್ನ ಸಹೋದ್ಯೋಗಿಗಳು ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಪಾಟೀಲ್, KH ಮುನಿಯಪ್ಪ. ಇವತ್ತು ಪ್ರತಿಯೊಂದು ಅವರ ಈ ಹಂತಗಳನ್ನು ನಾವು ಗಮನಿಸ್ತಾ ಹೋದರೆ ಒಂದನ್ನು ಅಬ್ಸರ್ವ್ ಮಾಡಿ, ವಿಧಾನಸೌಧಕ್ಕೆ ಬಂದಾದ ನಂತರ ಅಲ್ಲಿರುವಂತಹ ಸ್ಟ್ಯಾಚ್ಯುಗಳಿಗೆಲ್ಲದಕ್ಕೂ ಕೂಡ ಮಾಲಾರ್ಪಣೆಯನ್ನು ಪುಷ್ಪಾರ್ಚನೆಯನ್ನು ಮಾಡಿದ್ರು. ಪ್ರತಿಯೊಂದು ಪುಷ್ಪಾರ್ಚನೆಯ ನಂತರ DK ಶಿವಕುಮಾರ್ ಅವರ ಒಂದು ಬಿಹೇವಿಯರನ್ನು ಅಬ್ಸರ್ವ್ ಮಾಡಿದ್ರೆ, ಅಂಬೇಡ್ಕರ್ ಅವರ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡಿದ್ರು, ಅಲ್ಲಿ ಬಂದು ಸ್ವಲ್ಪ ಹೊತ್ತು ನಿಂತ್ಕೊಂಡ್ರು, ಅಲ್ಲಿದ್ದಂತಹ ಕ್ಯಾಮ್ರಾಗಳಿಗೆ ಕೈ ಬೀಸಿದ್ರು, ನಮಸ್ಕರಿಸಿದ್ರು, ಒಂದು ಪೋಸ್ ಕೊಟ್ಟರು, ಅಲ್ಲಿಂದ ಮುಂದೆ ನಡೆದ್ರು. ಮತ್ತು ಇನ್ನೊಂದು ಕಡೆ ಹೋದರು, ಇನ್ನೊಂದು ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ್ರು, ಅಲ್ಲಿ ಒಂದು ಸ್ವಲ್ಪ ಹೊತ್ತು ನಿಂತರು, ಮತ್ತೆ ಸೇಮ್ ಅದೇ ಒಂದು ವೇವ್, ಮತ್ತೆ ಒಂದು ಪೋಸ್, ಅಲ್ಲಿಂದ ಹೊರಟರು. ಸೊ ಇದು ಈ ಹಿಂದೆ ನಾವೇನು ಕೇಂದ್ರದಲ್ಲಿ ಗಮನಿಸ್ತಾ ಇರ್ತೀವಿ, ಈ ಥರದೊಂದಷ್ಟು ಫೋಟೋಶೂಟ್ಗಳಾಗತ್ತೆ, ಮಾಧ್ಯಮಗಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನುವಂಥದ್ದನ್ನು ಹೇಗೆ ಅವ್ರು ಕರಗತ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಡಿಸ್ಕಸ್ ಏನು ಮಾಡ್ತಾ ಇರ್ತೀವಿ, ಅದು ಈಗ ರಾಜ್ಯದಲ್ಲಿ ನೋಡೋಕೆ ಸಿಗ್ತಾ ಇದೆ. ಈ ಹಿಂದೆ ಸಿದ್ದರಾಮಯ್ಯ ಅವರು ಪ್ರಮಾಣ ವಚನ ಮಾಡಿದಾಗ ಆಗಿದ್ದಂತಹ ವೇವ್ ಹೇಗಿತ್ತು, ಅವರು ಪ್ರಮಾಣ ವಚನ ಮಾಡಿದ ನಂತರ ನೇರವಾಗಿ ವಿಧಾನಸೌಧಕ್ಕೆ ಬಂದಿದ್ದು, ಅಲ್ಲಿ ಒಂದು ಕ್ಯಾಬಿನೆಟ್ ಮೀಟ್ ಮಾಡಿದ್ದು, ಇದೆಲ್ಲವೂ ಕೂಡ ಒಂದು ಹಂತ. ಬಟ್ ಈಗ DK ಶಿವಕುಮಾರ್ ಅವರ ಒಂದು ಪರ್ವ ಈಗಲಿಂದ ಸ್ಟಾರ್ಟ್ ಆಗಿರುವಂಥದ್ದು. ಇದು DK ಶಿವಕುಮಾರ್ ಅವರ ಸ್ಟೈಲ್. ನಾನು ಹೀಗೇನೆ ನನ್ನ ಆಡಳಿತವನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ ಅನ್ನುವಂಥದ್ರ ಬಗ್ಗೆ ಕೊಡ್ತಾ ಇರುವಂಥ ಒಂದು ಹಿಂಟ್. ಇನ್ನೂ ಕೂಡ ಮಾಧ್ಯಮಗಳನ್ನು ಉದ್ದೇಶಿಸಿ ನೇರವಾಗಿ ಅವ್ರು ಮಾತಾಡಿಲ್ಲ. ಅಬ್ಸರ್ವ್ ಮಾಡಿ, ನಾವು ಯಾವಾಗ ಅವರ ಹೆಸರು ಬಂತು, ಯಾವಾಗ ಸಿದ್ದರಾಮಯ್ಯ ಅವರು ರಿಸೈನ್ ಮಾಡ್ತಾರೆ ಅನ್ನುವಂಥ ಒಂದು ಮಾತು ಬಂತು, ಅಲ್ಲಿಂದಲೂ ಕೂಡ ನಾವು ಗಮನಿಸಿದ್ರೆ DK ಹೆಚ್ಚು ಮಾತಾಡಿದ್ದೇ ಇಲ್ಲ. ಮಾಧ್ಯಮಗಳ ಮುಂದೆ ಯಾವುದೇ ಆಗಲಿ ತುಂಬಾ ಭಾವೋದ್ವೇಗಕ್ಕೆ ಒಳಗಾಗಿ ಮಾತಾಡುವಂಥದ್ದು ಅಥವಾ ಬೇರೆ ಇನ್ಯಾವುದೋ ರೀತಿಯಲ್ಲಿ ಮಾತಾಡುವಂಥದ್ದು ಏನೂ ಮಾಡಿಲ್ಲ. ನಿನ್ನೆ ಕೂಡ ಕೊಟ್ಟಂತಹ ಒಂದು ಚಿಕ್ಕ ಸಂದರ್ಶನದಲ್ಲಿ ಅವ್ರು ಹೇಳಿದ್ದಿಷ್ಟೇ, ಇನ್ನು ಮುಂದೆ ಯುವ ಯುಗ ಆರಂಭವಾಗುತ್ತೆ ರಾಜ್ಯದಲ್ಲಿ, ನಾನು ಎಲ್ಲರನ್ನೂ ಕೂಡ ಸರಿದೂಗಿಸ್ಕೊಂಡು ಸಮವಾಗಿ ನಾನು ಎಲ್ಲರನ್ನೂ ತಗೊಂಡು ಹೋಗ್ತೀನಿ, ಜೊತೆಯಲ್ಲಿ ನಡೀತೀನಿ ಅನ್ನುವಂಥದ್ರ ಬಗ್ಗೆ ಒಂದು ಮಾತನ್ನು ಹೇಳಿದ್ ಬಿಟ್ರೆ ಇದುವರೆಗೂ ಕೂಡ ಮಾಧ್ಯಮಗಳ ಮುಂದೆ ಮಾತಾಡಿಲ್ಲ. ಸೊ ಅಂದರೆ ನಾನು ಎಷ್ಟು ಮಾತಾಡಬೇಕು, ಎಷ್ಟನ್ನು ನಾನು ಬಹಿರಂಗಪಡಿಸಬೇಕು ಅನ್ನುವಂಥದ್ದು ಗೊತ್ತಿದೆ DK ಶಿವಕುಮಾರ್ ಅವರಿಗೆ. ಸುಮ್ಮನೆ ಮಾತಾಡಿ ಸುಮ್ಮನೆ ಬರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಿ ಅದಕ್ಕೆ ಬೇರೆ ಇನ್ಯಾವುದೋ ಒಂದು ರೂಪ ಕೊಡೋದಕ್ಕಿಂತ ಸೈಲೆಂಟ್ ಆಗಿ ನಮ್ಮ ಕೆಲಸವನ್ನು ಮಾಡ್ಕೊಂಡು ಹೋಗೋಣ ಅನ್ನುವಂಥ ಒಂದು ನಿಲುವು ಬಹುಶಃ DK ಶಿವಕುಮಾರ್ ಅವ್ರದ್ದು ಇರಲೂಬಹುದು. ಸೊ ಆ ಥರದ ಒಂದು ಸಿಚುವೇಶನ್ ಸದ್ಯಕ್ಕೆ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ನೆಕ್ಸ್ಟ್ ಏನು ಮಾಡ್ತಾರೆ, ಹೇಗೆ ಆಡಳಿತವನ್ನು ನಿಭಾಯಿಸ್ತಾರೆ ಅನ್ನುವಂಥದ್ದು ಪ್ರಶ್ನೆ. ನಾವು ಆಗಲೇ ಮಾತಾಡುವಾಗ ಹೇಳ್ತಾ ಇದ್ವಿ, ಬಹಳ ಚಾಲೆಂಜಸ್ ಖಂಡಿತವಾಗ್ಲೂ DK ಶಿವಕುಮಾರ್ ಅವರ ಮುಂದೆ ಇದೆ. ಪಕ್ಷವನ್ನ ಜೊತೆಯಲ್ಲಿ ಪ್ರತಿಯೊಬ್ಬರನ್ನು ಹಿರಿಯರು ಕಿರಿಯರು ಅಥವಾ ಸಿದ್ದರಾಮಯ್ಯ ಅವ್ರ ಗುಂಪಿನವರು ನಮ್ಮ ಗುಂಪಿನವರು ಅನ್ನುವಂಥದ್ದು ಏನೇ ಇದ್ರೂ ಕೂಡ ಎಲ್ಲರನ್ನೂ ಕೂಡ ಸಮವಾಗಿ ಸ್ವೀಕರಿಸಿ ತೆಗೆದುಕೊಂಡು ಹೋಗುವಂಥ ಮಹತ್ತರ ಜವಾಬ್ದಾರಿ ಖಂಡಿತವಾಗ್ಲೂ DK ಶಿವಕುಮಾರ್ ಅವ್ರ ಮೇಲಿದೆ. ಬಟ್ ಹಾಗಂತ ಇವರೇನು ಹೊಸದಾಗಿ ಬಂದಿರುವಂಥವ್ರಲ್ಲ. ಈಗ ನಾವು ಪಕ್ಕದ ತಮಿಳುನಾಡಿನಲ್ಲಿ ವಿಜಯ್ ಬಂದ ತಕ್ಷಣ ಅವ್ರಿಗಿರುವಂಥ ಚಾಲೆಂಜಸ್ಗೂ DKಗಿರುವಂಥ ಚಾಲೆಂಜಸ್ಗೂ ವಿಭಿನ್ನತೆ ಇದೆ. ಯಾಕಂದರೆ ಇವರೊಬ್ಬ ಪರಿಪಕ್ವ ರಾಜಕಾರಣಿ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳನ್ನು ನಿಭಾಯಿಸಿರುವಂಥವ್ರು, ಒಬ್ಬ ಪವರ್ ಮಿನಿಸ್ಟರ್ ಆಗಿದ್ಕೊಂಡು ಒಂದು ಪವರ್ ಸೆಂಟರ್ ಆಗಿಯೂ ಕೂಡ ಅವರು ರೂಪುಗೊಂಡಿರುವಂಥವ್ರು DK ಶಿವಕುಮಾರ್. ಅವರ ಹತ್ತಿರ ಅಧಿಕಾರ ಇರಲಿ ಇಲ್ಲದೇ ಇರಲಿ, ಆ ಸಮಯದಲ್ಲೂ ಕೂಡ DK ಶಿವಕುಮಾರ್ ಹೇಗೆ ಪವರ್ ಸೆಂಟರ್ ಆಗಿರ್ತಾ ಇದ್ರು ಅದೆಲ್ಲರಿಗೂ ಕೂಡ ಗೊತ್ತಿರೋ ವಿಚಾರನೇ. ಸೊ ಹಾಗಾಗಿ ಅವ್ರಿಗೇನಿದು ಹೊಸದಲ್ಲ. ಉಪಮುಖ್ಯಮಂತ್ರಿಗಳಾಗಿ ಜವಾಬ್ದಾರಿಗಳನ್ನು ನಿಭಾಯಿಸಿದ್ದಾರೆ, ಬೇರೆ ಬೇರೆ ಸಚಿವರಾಗಿ ಜವಾಬ್ದಾರಿಗಳನ್ನು ನಿಭಾಯಿಸಿದ್ದಾರೆ, KPCC ಅಧ್ಯಕ್ಷರಾಗಿ ಅತಿ ಹೆಚ್ಚು ಕಾಲ ಸರ್ವ್ ಮಾಡಿರುವಂಥವ್ರು ಅಂದರೆ ಅದು DK ಶಿವಕುಮಾರ್ ಅವರು. ಈಗ ಒಂದು ಹೊಸ ಜವಾಬ್ದಾರಿ, ಚಾಲೆಂಜಸ್ ಅಂತೂ ಅದೇ ಹಳೇದಿದೆ DK ಶಿವಕುಮಾರ್ ಅವ್ರ ಮುಂದೆ. ಅದನ್ನು ಹೇಗೆ ಆ ಚಾಲೆಂಜಸ್ಸನ್ನು ಮೀಟ್ ಮಾಡ್ತಾರೆ, ತಮ್ಮ ಆಡಳಿತವನ್ನು ಸುಲಲಿತವಾಗಿ ನಡೆಸ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಈಗಿರುವಂಥ ವಿಚಾರ. ನೋಡಿ, ಈಗ ದೇವಸ್ಥಾನಕ್ಕೆ ಬಂದಿದ್ದಾರೆ, ಅಲ್ಲೇ ವಿಧಾನಸೌಧ ಆವರಣದಲ್ಲಿರುವಂಥ ಒಂದು ದೇವಸ್ಥಾನ, ಅಲ್ಲಿಗೆ ಬಂದು ನಮಸ್ಕರಿಸ್ತಾ ಇರುವಂಥ DK ಶಿವಕುಮಾರ್ ಅವರು. DK ಶಿವಕುಮಾರ್ ಅವರು ಹೇಳಿ ಕೇಳಿ ತುಂಬಾ ದೈವ ಭಕ್ತರು, ಪೂಜೆ ಪುನಸ್ಕಾರ ಇವೆಲ್ಲದರಲ್ಲೂ ಕೂಡ ತುಂಬ ನಂಬಿಕೆ ಇಡ್ತಾರೆ, ಜ್ಯೋತಿಷ್ಯದಲ್ಲಿ ತುಂಬ ನಂಬಿಕೆಯನ್ನು ಇಡುವಂಥವ್ರು. ಸೊ ಹಾಗಾಗಿ ಪ್ರತಿ ಬಾರಿಯೂ ಕೂಡ ನಾವು ಗಮನಿಸ್ತೀವಿ, ಅವರಿಗೆ ಯಾವುದೇ ರೀತಿ ಶುಭ ಸಮಾರಂಭ ಇರಲಿ ಅಥವಾ ಯಾವುದಾದ್ರೂ ಒಂದು ತೊಂದರೆ ಬಂದಾಗಲೂ ಕೂಡ ಅವರು ದೇವರ ಮೊರೆ ಹೋಗ್ತಾರೆ, ದೇವರಲ್ಲಿ ಮೊರೆ ಇಟ್ಟು ಪೂಜೆ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾರೆ. ಅದೇ ರೀತಿ ಇವತ್ತು ಮತ್ತೆ CM ಆಗಿ ಪದಗ್ರಹಣ ಮಾಡಿದಂಥ DK ಶಿವಕುಮಾರ್ ಅವರು ದೇವಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸ್ತಾ ಇರುವಂಥ ಈ ದೃಶ್ಯಗಳು. ಚೈತ್ರ, ಮುನೇಶ್ವರ ಸ್ವಾಮಿ ದೇವಸ್ಥಾನ ಅದು, ಅಲ್ಲಿ ಪೂಜೆಯನ್ನು ಸಲ್ಲಿಸ್ತಾ ಇರುವಂಥ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಹೇಳಿ ಕೇಳಿ ಇವತ್ತು ಪದಗ್ರಹಣ ಕಾರ್ಯಕ್ರಮದಲ್ಲೂ ಕೂಡ ಬಹಳಷ್ಟು ಜನ ಅವರನ್ನ ಗಮನಿಸಿರ್ತಾರೆ. 4:05 ಆಗ್ಬೇಕಿತ್ತು, ಪದೇ ಸಮಯ ನೋಡ್ತಾ ಇದ್ರು, 4:15 ಆಯ್ತು, 10 ನಿಮಿಷ ಹೆಚ್ಚು ಕಡಿಮೆ ಆಯ್ತು ಅಂತ. ಆಮೇಲೆ ಅವರೇ ಹೇಳಿರೋ ರೀತಿಯಾಗಿ ಪ್ರಯತ್ನಗಳು ಫಲ ಕೊಡುತ್ತೋ ಇಲ್ವೋ, ಪ್ರಾರ್ಥನೆ ಖಂಡಿತವಾಗಿಯೂ ಫಲ ಕೊಡುತ್ತೆ ಅಂತ ನಂಬಿರುವಂತ DK ಶಿವಕುಮಾರ್ ಅವರು
ಪ್ರತಿ ಬಾರಿನೂ ಕೂಡ ಯಾವುದೇ ಕಾರ್ಯಗಳಿಗೆ ಮುಂದಾಗೋದಕ್ಕೂ ಮುಂಚಿತವಾಗಿ ಅದು ದೆಹಲಿ ಭೇಟಿಯನ್ನು ಕೂಡ ಸೇರಿದಂತೆ ಗುರುಗಳ ಆಶೀರ್ವಾದ ಪಡೆದಿರೋದು, ದೇವಸ್ಥಾನ ದರ್ಶನ ಮಾಡಿರೋದು, ವಿಶೇಷ ಪೂಜೆ ಸಲ್ಲಿಸಿರೋದು, ಮನೆಯಲ್ಲೂ ಪೂಜೆಯನ್ನ ನೆರವೇರಿಸಿರೋದು, ಇದೆಲ್ಲವನ್ನ ಕೂಡ ನಾವು ಗಮನಿಸ್ಕೊಂಡು ಬಂದಿದ್ದೀವಿ. ಬಟ್ ಇವತ್ತು ಅವರ ಮನಸ್ಸಿನಲ್ಲಿ ಅದೆಂತ ರೀತಿ ಭಾವನೆ ಇರ್ಬೋದು ಅಂತ, ಯಾಕೆಂದ್ರೆ ಯೂತ್ ಲೀಡರ್ ಆಗಿ ವಿಧಾನಸೌಧವನ್ನ ನೋಡಿದ್ದಾರೆ, ವಿಪಕ್ಷದಲ್ಲಿದ್ದು ವಿಧಾನಸೌಧವನ್ನ ನೋಡಿದ್ದಾರೆ, DCM ಆಗಿ ವಿಧಾನಸೌಧವನ್ನ ನೋಡಿದ್ದಾರೆ, ಅಲ್ಲಿ ತಿರುಗಾಡಿದ್ದಾರೆ. ಬಟ್ ಇವತ್ತು CM ಆಗಿ ಫಸ್ಟ್ ರೌಂಡ್ ವಿಧಾನಸೌಧಕ್ಕೆ ಒಂದು ರೌಂಡ್ ಹಾಕ್ಬೇಕಾದ್ರೆ, ಅಲ್ಲಿದ್ದಂತ ಪುತ್ಥಳಿಗೆ ಮಾಲಾರ್ಪಣೆ ಮಾಡ್ಬೇಕಾದ್ರೆ, ಪುಷ್ಪಾರ್ಚನೆ ಮಾಡ್ಬೇಕಾದ್ರೆ ಅದು ಎಂತ ಫೀಲಿಂಗ್ ಇರುತ್ತೆ ಅಂತ. ಯಾಕೆಂತ ಹೇಳಿದ್ರೆ ಏನೋ ಸಡನ್ ಆಗಿ ಬಂದಿರುವಂತ ಇದಲ್ಲ, ಅನಿವಾರ್ಯವಾಗಿ ಏನು ಬದಲಾವಣೆ ಆಗಿರೋದಲ್ಲ, ನಾಯಕತ್ವ ಬದಲಾವಣೆ ಆಗಿರೋದಲ್ಲ. ಎಕ್ಸ್ಪೆಕ್ಟೆಡ್, ನಿರೀಕ್ಷೆ ಇತ್ತು, ಇವರು ಬಯಸಿದ್ದು ತಮ್ಮ ಪ್ಲೇಟ್ ನಲ್ಲಿ ಬಂದು ಬೀಳ್ಬೇಕಾದ್ರೆ ಎಂತ ಖುಷಿ ಇರಬಹುದು ಅಂತ. ಸೊ ಆ ಕ್ಷಣವನ್ನ ನಾವು ನೋಡ್ತಾ ಇದ್ದೀವಿ. ಬಟ್ DKಶಿ ಅವರು ಇದುವರೆಗೂ ಕೂಡ ಅದ್ರ ಬಗ್ಗೆ ಎಲ್ಲೂ ಮಾತನಾಡಿಲ್ಲ, ಅಥವಾ ಫೀಲಿಂಗ್ಸ್ ಅನ್ನ ತೋರಿಸ್ಕೊಂಡೂ ಇಲ್ಲ. ಮಾಧ್ಯಮಗಳ ಮುಂದೆ ಕಾಣಿಸ್ಕೊಂಡಿದ್ದ ಬಹಳ ಕಡಿಮೆ, ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಿದ್ದು ಕೂಡ ಬಹಳ ಕಡಿಮೆ. ಇಷ್ಟೆಲ್ಲ ಬೆಳವಣಿಗೆಗಳಾದ ನಂತರದಲ್ಲಿ ಇವತ್ತು ನಾವು ಫಾರ್ ಅ ಲಾಂಗ್ ಟೈಮ್ ಅವ್ರನ್ನ ಗಮನಿಸ್ತಾ ಇರೋದು. ಪದಗ್ರಹಣ ಕಾರ್ಯಕ್ರಮ ಇರೋದ್ರಿಂದ ಬಹಳ ಗಂಟೆಗಳಿಂದ ನಾವು DKಶಿ ಅವರನ್ನ ಗಮನಿಸ್ತಾ ಇದ್ದೀವಿ. ನೋಡಿ, ಕಾರ್ನಲ್ಲಿ ತೆರಳಿದ್ದಾರೆ, ಮತ್ತೊಂದು ಕಡೆಯಲ್ಲಿ ಮುಖ್ಯಮಂತ್ರಿ ಕಚೇರಿಯಲ್ಲೂ ಕೂಡ ಬೋರ್ಡ್ ಬದಲಾವಣೆ ಆಗುತ್ತೆ. ಎಲ್ಲ ಚೇಂಜಸ್ಗಳು ಇಲ್ಲಿ 24 hours ಅಲ್ಲಿ ಆಗ್ತಾನೆ ಇರುತ್ತೆ, ನಾವು ಬಹಳಷ್ಟು ಗಮನಿಸಬಹುದು ಅಂತ. ವೆರಿ ಟ್ರೂ. ಎಸ್, ನೋಡಿ, ಈಗ ವಿಧಾನಸೌಧದ ಒಂದು ಪ್ರದಕ್ಷಿಣೆ ಹಾಕಿದಂತಹ DK ಶಿವಕುಮಾರ್ ಅವರು ಯಾವಾಗಲೂ ಹೇಳ್ತಾರೆ ವಿಧಾನಸೌಧ ಇಟ್ಸ್ ಲೈಕ್ ಅ ಟೆಂಪಲ್ ಅನ್ನುವಂಥದ್ದನ್ನು DK ಶಿವಕುಮಾರ್ ಅವರು ಮುಂಚಿನಿಂದಲೂ ಕೂಡ ಹೇಳಿದ್ದಾರೆ. ಹಾಗೆ ಆ ಪಕ್ಷ ನಿಷ್ಠೆ ಅನ್ನುವಂಥದ್ದು DK ಅವರಲ್ಲಿ ಬಹಳವಾಗಿ ನಾವು ನೋಡ್ತೀವಿ. ಯಾವತ್ತೂ ಕೂಡ ಅವ್ರು ಮಾತನಾಡುವಾಗ ಪಕ್ಷದ ವರಿಷ್ಠರು ನನಗೆ ಏನು ಜವಾಬ್ದಾರಿ ನೀಡ್ತಾರೋ ನಾನು ತಗೊಂಡು ಅದನ್ನು ನಿಭಾಯಿಸ್ತೀನಿ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾನೆ. ತನಗೆ ಏನು ಬೇಕು ಅದನ್ನು ಸಾಧಿಸುವಂಥದ್ದು, ತನಗೆ ಏನು ಬೇಕು ಅದನ್ನು ಪಡ್ಕೊಳ್ಳುವಂಥ ಒಂದು ಛಾತಿ ಕೂಡ DK ಶಿವಕುಮಾರ್ ಅವರಲ್ಲಿದೆ. ಯಾಕಂದರೆ ಈ ಹಿಂದಿನಿಂದಲೂ ಕೂಡ, ಕಳೆದ 3 ವರ್ಷಗಳ ಹಿಂದಿನಿಂದಲೂ ಯಾವಾಗ ಸರ್ಕಾರ ಅಸ್ತಿತ್ವಕ್ಕೆ ಬಂತು ಆಗಲೇ ಪವರ್ ಶೇರಿಂಗ್ ಆಗುತ್ತೆ ಅನ್ನೋ ಒಂದು ಮಾತಿದ್ರೂ ಕೂಡ ಯಾರೂ ಬಹಿರಂಗವಾಗಿ ಮಾತನಾಡೋದಕ್ಕೆ ರೆಡಿ ಇರಲಿಲ್ಲ. ಬಟ್ DK ಅವರು ಒಂದು ಮಾತನ್ನು ಖಂಡಿತವಾಗ್ಲೂ ಹೇಳ್ತಾ ಬರ್ತಾ ಇದ್ರು, ಸಮಯ ಬರಲಿ, ಶುಭ ಮುಹೂರ್ತ ಬರಲಿ, ಎಲ್ಲವೂ ಕೂಡ ಅದಾಗೆ ಒಲಿದು ಬರುತ್ತೆ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾನೆ ಬರ್ತಾ ಇದ್ರು. ಸೊ ಹಾಗೆ ನಾನು ಮಾಡಿರುವಂಥ ಒಂದು ಕೆಲಸಕ್ಕೆ ಕೂಲಿ ಸಿಗಬೇಕು ಅನ್ನುವಂಥದ್ದನ್ನು DK ಶಿವಕುಮಾರ್ ಅವರ ಸಹೋದರನು ಕೂಡ ಹೇಳ್ತಾನೆ ಬರ್ತಾ ಇದ್ರು. DK ಅವರಿಗೆ ಮಾಡಿರುವಂಥ ಕೆಲಸಕ್ಕೆ ಕೂಲಿ ಸಿಗಲೇಬೇಕು, ಅವರಿಗೆ CM ಗಾದಿ ಸಿಗಲೇಬೇಕು ಅನ್ನುವಂಥದ್ರ ಬಗ್ಗೆ ಬಹಳವಾಗಿ ಪ್ರಯತ್ನಗಳನ್ನು ಮಾಡ್ತಾನೆ ಬಂದರು. ಅವರೇ ಹೇಳೋ ಹಾಗೆ, ನೀವು ಹೇಳಿದ ಹಾಗೆ, ಪ್ರಯತ್ನಗಳಿಗಿಂತ ಹೆಚ್ಚು ಪ್ರಾರ್ಥನೆ ಖಂಡಿತವಾಗ್ಲೂ ಫಲ ನೀಡುತ್ತೆ ಅನ್ನುವಂಥ ಒಂದು ಮಾತುಗಳು. ಹಾಗೆ ಅವರು ಇತ್ತೀಚೆಗೆ ಹೇಳ್ತಾ ಬರ್ತಾ ಇದ್ದಂಥ ಒಂದು ಮಾತು, ವರ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅಂತೇಳಿ. ಅಂದರೆ ನಾವು ಏನು ಮಾತು ಕೊಟ್ಟಿರ್ತೀವೋ ಅದನ್ನು ಉಳಿಸ್ಕೋಬೇಕು ಅನ್ನುವಂಥದ್ದನ್ನು ಪದೇ ಪದೇ ಹೇಳ್ತಾ ಬಂದರು. ಅದು ಸಿದ್ದರಾಮಯ್ಯ ಅವರಿಗೇನೆ ನೇರವಾಗಿ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಿತ್ತು, ಹೈಕಮಾಂಡ್ಗೆ ನೇರವಾಗಿ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಿತ್ತು. ಅದೆಲ್ಲವನ್ನೂ ಮುಂದೆ ಇಟ್ಟು ಕೊನೆಗೆ ಹಠ ಮಾಡಿ ತನಗೆ ಬೇಕಾಗಿರುವಂಥದ್ದನ್ನು ಸಾಧಿಸ್ಕೊಂಡು ದೆಹಲಿಯಿಂದ ಬಂದಿದ್ದಾರೆ DK ಶಿವಕುಮಾರ್ ಅವರು. ಬಟ್ ಇನ್ನೂ ಒಂದು ವಿಚಾರ ನಾವಿಲ್ಲಿ ಗಮನಿಸಬೇಕಾದ್ರೆ, ಕಾಂಗ್ರೆಸ್ ಅವರು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇರುವಂಥ ವಿಚಾರ ಏನಂದರೆ, ಬೇರೆ ಭಾಗಗಳಲ್ಲಿ, ಬೇರೆ ಪಕ್ಷಗಳಲ್ಲಿ ಈ ಪವರ್ ಶೇರಿಂಗ್ ಅನ್ನುವಂಥ ಒಂದು ವಿಚಾರ ಬಂದಾಗ ಏನೆಲ್ಲ ಗೊಂದಲಗಳಾಗುತ್ತೆ, ಗದ್ದಲಗಳಾಗುತ್ತೆ, ಅದು ಕಾಂಗ್ರೆಸ್ನಲ್ಲಿ ಆಗಿಲ್ಲ. ನಾವು ತುಂಬ ಸುಲಲಿತವಾಗಿ, ಸರಾಗವಾಗಿ ಪವರ್ ಶೇರಿಂಗನ್ನು ಮಾಡ್ಕೊಂಡಿದ್ದೀವಿ ಅನ್ನುವಂಥದ್ದನ್ನು ಕಾಂಗ್ರೆಸ್ನವರು ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಅದರಂತೆಯೇ ಇವತ್ತು ನಾವು ಗಮನಿಸ್ತಾ ಹೋದ್ರೂ ಕೂಡ ಬೆಳವಣಿಗೆಗಳನ್ನು, ಎಲ್ಲೂ ಸಿದ್ದರಾಮಯ್ಯ ಅವರು ಹರ್ಟ್ ಆಗಿ ಹೋಗಿರುವಂಥದ್ದು ಅಥವಾ ಪಕ್ಷದಲ್ಲಿ ಈ ಥರ ನನ್ನನ್ನು ನಡೆಸ್ಕೊಂಡ್ರಲ್ಲ ಅಂತ ಹೇಳಿ ಹೋಗಿರುವಂಥದ್ದು ಯಾವುದೂ ಉದಾಹರಣೆಗಳಿಲ್ಲ. ಅಥವಾ ಅವರು ಕೂಡ ಯಾವುದೂ ಅದನ್ನು ಬಹಿರಂಗವಾಗಿ ಹೇಳಿದ್ದಿಲ್ಲ. ಅಥವಾ ಅವರ ಅಭಿಮಾನಿಗಳು, ಅವರ ಬೆಂಬಲಿಗರು ಕೂಡ, ಕೆಲವೊಂದಷ್ಟು ಜನ ಅವರಿಗೆ ಅಭಿಮಾನಿಗಳು ಮಾತಾಡಿದ್ಬಿಟ್ರೆ ಯಾರೂ ಕೂಡ ಹಾಗೆ ಬಹಿರಂಗವಾಗಿ ಕಾಂಗ್ರೆಸ್ನಲ್ಲಿ ಮಾತಾಡಲಿಲ್ಲ. ಸೊ ಹಾಗಾಗಿನೇ DK ಅವರಿಗೆ ಈ ಪದಗ್ರಹಣ ಅಥವಾ ಈ ಅಧಿಕಾರ ಹಸ್ತಾಂತರ ತುಂಬ ಸುಲಲಿತವಾಗಿತ್ತು. ನೋಡಿ, ಇವತ್ತು ಮೆಟ್ಟಿಲುಗಳನ್ನು ಹತ್ತಾ ಇರುವಂಥ, ವಿಧಾನಸೌಧ ಮೆಟ್ಟಿಲುಗಳನ್ನು ಹತ್ತಾ ಇರುವಂಥ DK ಶಿವಕುಮಾರ್ ಶಿರಸಾವಹಿಸಿ ಅದಕ್ಕೆ ಶಿರವಾಗಿ ನಮಸ್ಕಾರ ಮಾಡಿ DK ಶಿವಕುಮಾರ್ ಅವರು ಮೆಟ್ಟಿಲುಗಳನ್ನು ಹತ್ತಾ ಇದ್ದಾರೆ ವಿಧಾನಸೌಧಕ್ಕೆ. ನೀವಾಗಲೇ ಹೇಳಿದಾಗೆ ವಿಧಾನಸೌಧ ಹೊಸ್ತಲ್ಲ ಅವರಿಗೆ. ಅವರು ಯೂತ್ ಲೀಡರ್ ಆಗಿ ಬಂದರು, ವಿಪಕ್ಷದಲ್ಲಿ ಕೂತು ತಮ್ಮ ಗರ್ಜನೆಯನ್ನು ಮಾಡಿದಂಥವ್ರು, ಜೊತೆಗೆ ಆಡಳಿತ ಪಕ್ಷದಲ್ಲಿ ಬೇರೆ ಬೇರೆ ಖಾತೆಗಳನ್ನು ನಿಭಾಯಿಸಿದಂಥವ್ರು, ಡೆಪ್ಯೂಟಿ CM ಆಗಿದ್ದಂಥವ್ರು. ಬಟ್ ಅದೆಲ್ಲವೂ ಕೂಡ ಒಂದು ಹಂತ. ಈಗಿರುವಂಥದ್ದು ಬೇರೆ ಹಂತ. ಈಗ CM ಆಗಿ ಮೊದಲ ಬಾರಿಗೆ ವಿಧಾನಸೌಧವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸಹಜವಾಗಿ ತಾವು ನಂಬಿರುವಂತಹ ದೇಗುಲ ವಿಧಾನಸೌಧ, ಅದರ ಮೆಟ್ಟಿಲುಗಳಿಗೆ ನಮಸ್ಕರಿಸಿ ಶಿರಸಾವಹಿಸಿ ಅದನ್ನು ನಮಸ್ಕಾರ ಮಾಡಿ ಅಲ್ಲಿಂದ ಒಳಗಡೆ ಹೋಗಿದ್ದಾರೆ ಈಗ DK ಶಿವಕುಮಾರ್ ಅವರು. ಇನ್ನು ಮುಂದೆ DK ಶಿವಕುಮಾರ್ ಅವರ ಪರ್ವ ವಿಧಾನಸೌಧದ 3ನೇ ಮಹಡಿಯಲ್ಲಿರುವಂತಹ CM ಕಚೇರಿಯಲ್ಲಿ ಕುಳಿತು ಈಗ ಫೈಲ್ಗಳಿಗೆ ಸಹಿ ಹಾಕಿ ರಾಜ್ಯದಲ್ಲಿ ದರ್ಬಾರ್ ಶುರು ಮಾಡ್ತಾರೆ. ಇನ್ನು ಮುಂದೆ DK ಸರ್ಕಾರ. ಖುಷಿ ಒಂದ್ ಕಡೆ ಆದ್ರೆ ಇನ್ನವರ ತಾಯಿ ಇದೆಲ್ಲ ಕಾರ್ಯಕ್ರಮವನ್ನ ನೋಡುವಂತವ್ರು ಹೇಗಿರ್ಬಹುದು ಅಂತ ಅಲ್ವಾ. ಒಬ್ಬ ಅಧಿಕಾರಿಯಾಗಿ ಒಂದೊಳ್ಳೆ ಹುದ್ದೆನಲ್ಲಿರ್ಬೇಕು, ಅಧಿಕಾರದಲ್ಲಿ ಇರ್ಬೇಕು ಅಂತ ಬಯಸಿದಂತ ತಾಯಿ
ತನ್ನ ಮಗ ರಾಜ್ಯವನ್ನೇ ಆಳ್ತಾನೆ ಅನ್ನೋ ಒಂದು ಚಿಕ್ಕ ಕಲ್ಪನೆನೂ ಕೂಡ ಅವರಿಗೆ ಇದ್ದಿರ್ಲಿಕ್ಕಿಲ್ಲ. ಕರೆಕ್ಟ್, ನಿಜ. ಬಟ್ ಆ ಆಸೆ ಅಂತೂ ಬೆಟ್ಟದಷ್ಟು ಇಟ್ಕೊಂಡಿದ್ರು. ನಿಜ. ಒಂದಲ್ಲ ಒಂದು ದಿನ ನನ್ನ ಮಗನನ್ನ CM ಆಗಿ ನೋಡಬೇಕು ಅನ್ನುವಂಥ ಒಂದು ಆಸೆ ಗೌರಮ್ಮ ಅವರಲ್ಲಿ ಬಹಳವಾಗಿತ್ತು. ಅದನ್ನ DK ಅವರ ಸಹೋದರ ಹಲವಾರು ಬಾರಿಯಲ್ಲಿ ಮಾತಾಡ್ತಾರೆ. DK ಯಲ್ಲೂ ಕೂಡ ಅದ್ರ ಬಗ್ಗೆ ತುಂಬಾ ಭಾವೋದ್ವೇಗಕ್ಕೆ ಒಳಗಾಗಿ ಮಾತನಾಡಿರುವಂಥದ್ದಿಲ್ಲ. ಬಟ್ ನೀವು ಹೇಳಿದ ಹಾಗೆ ಖಂಡಿತವಾಗಲೂ ಅವರ ಫ್ಯಾಮಿಲಿಯವರಿಗೆ ಒಂದು ಹೆಮ್ಮೆಯ ಕ್ಷಣ, ಒಂದು ಸಾರ್ಥಕವಾದಂಥ ಒಂದು ಭಾವನೆ ಇವತ್ತು. ನಿಜ. ಅಲ್ಲಿ ಏನೇನ್ ನಡೀತಾ ಇದೆ ಅನ್ನೋದರ ನೇರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ನೀವು. ವಿಧಾನಸೌಧಕ್ಕೆ ಈಗಾಗಲೇ ಎಂಟ್ರಿಯನ್ನ ಕೊಟ್ಟಿದ್ದಾರೆ, ಒಳಭಾಗಕ್ಕೆ ಹೋಗಿದ್ದಾರೆ. ಅವರ ಜೊತೆಗೆ ಸಚಿವರುಗಳು ಕೂಡ ಇದ್ದಾರೆ. ನೋಡಿ, ಇಲ್ಲೂ ಕೂಡ ಉತ್ತರ ಬಾಗಿಲಿನಿಂದ ಒಳ ಪ್ರವೇಶ ಮಾಡಿರುವಂಥ DK ಶಿವಕುಮಾರ್. ನಾನಾಗಲೇ ಹೇಳಿದೆ, ಅವರು ತುಂಬಾ ಪೂಜೆ ಪುನಸ್ಕಾರ, ದೈವ ಇದೆಲ್ಲವನ್ನೂ ಕೂಡ ನಂಬುವಂಥವ್ರು. ದೇವರು, ಪೂಜೆ ಇದನ್ನೆಲ್ಲ ನಂಬ್ತಾರೆ. ಜ್ಯೋತಿಷ್ಯವನ್ನ ಬಹಳವಾಗಿ ನಂಬ್ತಾರೆ. ನೋಡಿ, ಈಗಲೂ ಕೂಡ ಅವರು ಬಂದಿರುವಂಥ ಈ ಸಂದರ್ಭ ಇದು ಮುಂಚೆ ಅಲ್ಲಿ ಇದ್ದಂತಹ ಪುತ್ಥಳಿಗಳಿಗೆ ಪುಷ್ಪಾರ್ಚನೆಯನ್ನು ಮಾಡಿ ಮಾಧ್ಯಮಗಳ ಮುಂದೆ ನಮಸ್ಕರಿಸಿ ಹೋದಂಥ DK ಶಿವಕುಮಾರ್ ಅವ್ರಿಗೆ ಅಲ್ಲಿ ನೋಡಿ ಅಲ್ಲಿ ನೇಗಿಲನ್ನು ಕೊಡ್ತಾ ಇದ್ದಾರೆ, ಹಸಿರು ಶಾಲನ್ನು ಹೊದಿಸಿದ್ದಾರೆ. ಅವರಾಗಲೇ ಹೇಳಿದ್ರು, ಒಂದು ಚಿಕ್ಕ ಸಂದರ್ಶನದಲ್ಲಿ ನಮ್ಮ ಪ್ರತಿನಿಧಿ ಸುನೀಲ್ ಜೊತೆಗೂ ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು, ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಹೋಗುವಂಥದ್ದು ನನ್ನ ಉದ್ದೇಶ ಅಂತ. ನಿನ್ನೆ ಕೂಡ ಅವರು ಒಂದು ಮಾಧ್ಯಮಕ್ಕೆ ಹೇಳಿದಂಥ ಒಂದು ಸಂದರ್ಭದಲ್ಲಿ ರೈತರು, ಮಹಿಳೆಯರು, ಯುವಕರು ಎಲ್ಲರಿಗೂ ಕೂಡ ಎಲ್ಲರ ಏಳಿಗೆಗೋಸ್ಕರ ಶ್ರಮಿಸುವಂಥ ಒಂದು ಸರ್ಕಾರ ನಾನು ಕೊಡಬೇಕು, ಆಡಳಿತ ಕೊಡಬೇಕು ಅನ್ನುವಂಥದ್ದು ನನ್ನ ಉದ್ದೇಶ. ಅದೇ ರೀತಿ ನಾನು ಆಡಳಿತವನ್ನು ಮಾಡ್ತೀನಿ ಅನ್ನುವಂಥದ್ದನ್ನು DK ಶಿವಕುಮಾರ್ ಅವರು ಹೇಳಿತ್ತು. ಈಗ ಉತ್ತರ ದ್ವಾರದ ಮೂಲಕ DK ಶಿವಕುಮಾರ್ ಅವರು ಆ ಮೆಟ್ಟಿಲುಗಳಿಗೆ ನಮಸ್ಕರಿಸಿ ಒಳಗೆ ಬಂದಿದ್ದಾರೆ. ಆಮೇಲೆ ಅವರ ಸ್ಟೈಲ್ ಅನ್ನ ಗಮನಿಸಲೇಬೇಕು. ಬೇರೆ ಕಾರ್ಯಕ್ರಮಗಳಲ್ಲಿ ಆ ಸ್ಕಾರ್ಫ್ ಅನ್ನ ಹಾಕೊಂಡಿರ್ತಾರೆ, ಅವರೇ ಒಂದು ಸಿಗ್ನೇಚರ್ ಸ್ಟೈಲ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ರು, ಶೇಡ್ಸ್ ಎಲ್ಲ ಹಾಕಿ. ಇವತ್ತು ನೋಡಿ ಆ ರೇಷ್ಮೆ ಪಂಚೆ, ಶಲ್ಯ, ಶಾಲನ್ನ ಹಾಕಿ ಬಂದಿರುವಂತ ದೃಶ್ಯ. ಅರ್ಚಕರು ಬರ್ತಾ ಇದ್ದಾರೆ, ಕೆಲವೊಂದಷ್ಟು ಅರ್ಚಕರು, ಪುರೋಹಿತರು ಇವರೆಲ್ಲರೂ ಕೂಡ ಈಗ ಬರ್ತಾ ಇದ್ದಾರೆ. ಅಫ್ಕೋರ್ಸ್ ಈಗ ಕಚೇರಿಯಲ್ಲೂ ಕೂಡ ಒಂದು ಚಿಕ್ಕ ಪೂಜೆ ನೆರವೇರ್ಲಿಕ್ಕುಂಟು ಅಂತ ಅನ್ಸುತ್ತೆ ಈ ಒಂದು ಸಂದರ್ಭದಲ್ಲಿ. ಯಾಕಂದರೆ ಮನೆಯಲ್ಲೂ ಕೂಡ ಒಂದು ಚಿಕ್ಕ ಪೂಜೆಯನ್ನು ಇವತ್ತು ಇಟ್ಕೊಂಡಿದ್ರು. ಅದರಂತೆ ಬಹುಶಃ ಈಗ ಪೂಜೆ ನೆರವೇರ್ಲಿಕ್ಕಿದೆ.